ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಕೆಟ್ ಫ್ಲಾಟ್ ಆಗಿದೆ. ಸ್ಲೈಟ್ಲಿ ನೆಗೆಟಿವ್ ಬಯಸಲ್ಲಿದೆ. ಬೆಳಗ್ಗೆ 25 ಪಾಯಿಂಟ್ ಮೈನಸಲ್ಲಿ ಓಪನ್ ಆಯಿತು. ಈಗ -15 ಪಾಯಿಂಟಲ್ಲಿ ಟ್ರೇಡ್ ಆಗ್ತಾ ಇದೆ. ಬ್ಯಾಂಕ್ ನಿಫ್ಟಿನ ಇಟ್ಕೊಂಡು ಮಾರ್ಕೆಟ್ನ ಏರಿಸಿದ್ದಾರೆ. 170 ಪಾಯಿಂಟ್ ಪ್ಲಸ್ಸಲ್ಲಿದೆ. FIIಸು ಇಂಟ್ರೆಸ್ಟ್ ತೋರಿಸಿಲ್ಲ. ಈಗ ಸೆಬಿ 2 ಹೊಸ ರೂಲ್ನ ಹಾಕಿದ್ದಾರೆ. ದಟ್ ಈಸ್ ಗ್ಲೋಬಲ್ ಫ್ಲೋಟ್. 25% ಫ್ಲೋಟ್ ಬೇಡ, 75% ಪ್ರಮೋಟರ್ ಹತ್ರ ಇರಬೇಕು, 25% ಫ್ಲೋಟ್ ಇರಬೇಕು. ಹಾಗಿದ್ದಾಗಲೇ ಪಬ್ಲಿಕ್ ಆಗಿ ಲಿಸ್ಟ್ ಮಾಡೋದಂಥ ರೂಲ್ಸ್ನ ಲಾರ್ಜ್ IPOಗೋಸ್ಕರ ರೂಲ್ಸ್ನ ಬದಲಾಯಿಸಿದ್ದಾರೆ. ಅದರಲ್ಲಿ ಈ ಜಿಯೋ ಥರ ಕಂಪನಿಗಳಿಗೆಲ್ಲ ಫೇವರಬಲ್ ಆಗಿರುತ್ತೆ. ದೊಡ್ಡಪ್ಪ ಯಾರಿಗೆ ಫೇವರ್ ಮಾಡ್ತಾರೆ ಅಂತ ಅನ್ನೋದು ನಮಗೆ ಗೊತ್ತು. ಬಗ್ಗೆ ಏನು ಚಿಂತೆ ಮಾಡೋದು ಬೇಡ. FPI ರೂಲ್ಸ್ನು ಬದಲಾಯಿಸಿದ್ದಾರೆ. FPI ಇನ್ವೆಸ್ಟ್ಮೆಂಟ್ನ ಕೂಡ ಇನ್ನೂ ಈಸಿ ಮಾಡಿದ್ದಾರೆ. ಇದನ್ನೆಲ್ಲ ಮಾಡಿ ಕೂಡ ಮಾರ್ಕೆಟ್ಗೆ ಬರಲ್ಲ ಅಂತಿದ್ದಾರೆ. ಇದು ಈ ಲೆವೆಲಲ್ಲೇ ಮಾರ್ಕೆಟ್ ಇದೆ. ಆದರೆ ಅಮೇರಿಕಾದಲ್ಲಿ ಜಪಾನಲ್ಲಿ ಡೈಲಿ ರೆಕಾರ್ಡ್ ಹೈ. ರೂಪಾಯಿ ಪ್ರೆಷರಲ್ಲಿದೆ, ಅದೇ ಜಾಗದಲ್ಲಿದೆ. 88 24ರಲ್ಲಿದೆ. ಗೋಲ್ಡು 10 ರೂಪಾಯಿ ಕಡಿಮೆ ಆಗಿದೆ. ಸೊ 10,210 ಪರ್ ಗ್ರಾಮ್ ಇದೆ. ಓವರ್ ಆಗಿ ನೋಡಿದ್ರಿ ಅಂತಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ ಥರನೇ ಮಾರ್ಕೆಟ್ಗೆ ಹೋಗ್ತಾ ಇದೆ. ಅದಕ್ಕೆ ಈ ಲಿಸ್ಟಲ್ಲಿ ಹಲವು ಸ್ಟಾಕ್ಗಳು ಕನ್ಸಿಡರ್ ಮಾಡುವಂಥ ರೇಂಜಲ್ಲಿ ಇದೆ. 1, 2 ಅಂತ ಕನ್ಸಿಡರ್ ಮಾಡಿ ದೊಡ್ಡಗಾಗಿ ಗ್ರೀಡಿಯಾಗಿ ಮಾಡಬೇಡಿ. ಇವತ್ತು ಹಲವು ನ್ಯೂಸ್ಗಳಿದೆ. ಅದರಲ್ಲಿ ಮುಕ್ಕಾಲು ಭಾಗ ನ್ಯೂಸು ಟಾಟಾ ಕಂಪನೀಸ್ ಬಗ್ಗೆ. ಟಾಟಾ ಟೆಕ್ನಾಲಜೀಸ್ ಅಂತ ಟಾಟಾ ಮೋಟಾರ್ಸ್ದು ಸಬ್ಸಿಡ್ರಿ. ಯಾರೆಲ್ಲ ಟಾಟಾ ಮೋಟಾರ್ಸ್ ಇಟ್ಟಿದ್ದೀರೋ ನೀವೇನೇ ಪ್ರಮೋಟರ್ಸ್ ಫಾರ್ ಟಾಟಾ ಟೆಕ್ನಾಲಜೀಸ್. ಆ ಟಾಟಾ ಟೆಕ್ನಾಲಜೀಸ್ ಏನು ಮಾಡಿದ್ದಾನೆ ಅಂತಂದರೆ ಫುಲ್ ಕ್ಯಾಶ್ ಕೊಟ್ಟು ಒಂದು ಕಂಪನಿನ ತೊಗೊಂಡಿದ್ದಾರೆ. ಸೊ ಅವರು ಕಂಟಿನ್ಯೂಸ್ ಆಗಿ ಕಂಪನಿನ ತಗೋತಾನೆ ಇದ್ದಾರೆ. ಹಲವು ಟೈಪ್ಸ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ ಆಗಿ ಫ್ಯೂಚರ್ ರೆಡಿ ಆಗ್ತಾನೆ ಇದ್ದಾವೆ. ಟಾಟಾ ಮೋಟಾರ್ಸ್ ಮಾತ್ರ ಅಲ್ಲದೆ ಬೇರೆ ಕಂಪನಿಗಳ ಜೊತೆ ಟೈಅಪ್ ಮಾಡಿ ಆಟೋಮೊಬೈಲ್ ಅಲ್ಲಿ ಒಂದು ದೊಡ್ಡ ಸಾಫ್ಟ್ವೇರ್ ಆಗಿ ಎಮರ್ಜ್ ಆಗೋದಕ್ಕೆ ಕೆಲಸ ಮಾಡ್ತಾನೆ ಇದ್ದಾರೆ. ಇದು ಒಂದು ನ್ಯೂಸು. ಟಾಟಾ ಇಂಟರ್ನ್ಯಾಷನಲ್ ಇದು ಡೈರೆಕ್ಟ್ ಆಗಿ ನಿಹಾಲ್ ಟಾಟಾ ಅವರ ಕಂಟ್ರೋಲಲ್ಲಿ ಬರುವಂಥ ಕಂಪನಿ. 32,000 ಕೋಟಿ ಸುಮ್ಮನೆ ಟರ್ನ್ ಓವರ್ ಮಾಡಿ 100 ಕೋಟಿನ 400 ಕೋಟಿನ ಹೋದ ವರ್ಷ ಲಾಸ್ ಮಾಡಿದ್ರು. ಈ ವರ್ಷ ಏನು ಮಾಡಿದ್ದಾರೆ? ಮೆರ್ಕ್ಯೂರಿಯಾ ಅಂತ ಒಂದು ಸ್ವಿಟ್ಜರ್ಲ್ಯಾಂಡ್ ಕಂಪನಿ ಜೊತೆ, ಇಟ್ಸುಬಿಶಿ ಅಂತ ಒಂದು ಜಾಪನೀಸ್ ಕಂಪನೀಸ್ ಜೊತೆ ಟೈಅಪ್ ಮಾಡಿದ್ದಾರೆ. ಆಫ್ರಿಕಾದಲ್ಲಿ ಒಂದು ದೊಡ್ಡ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ನ ಶುರು ಮಾಡ್ತಾ ಇದ್ದಾರೆ. ಹೆಸರುಗಳನ್ನು ಕೆಲವು ನಾಡುಗಳನ್ನ ಇಟ್ಟೇನೆ ಅವರು ಡಿಸೈಡ್ ಮಾಡ್ತಾ ಇದ್ದಾರೆ. 51% ಟಾಟಾ, 49% ಮಿತ್ಸುಬಿಶಿ. ಈ ಮಿತ್ಸುಬಿಶಿನಲ್ಲಿ ಕಮರ್ಷಿಯಲ್ ವೆಹಿಕಲ್ ಡಿಸ್ಟ್ರಿಬ್ಯೂಷನಲ್ಲಿ ದೊಡ್ಡದಾಗಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಕನ್ಸ್ಟ್ರಕ್ಷನ್ ವೆಹಿಕಲಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಕನ್ಸ್ಟ್ರಕ್ಷನ್ ವೆಹಿಕಲ್ ಮಿತ್ಸುಬಿಶಿ ಮಾಡೋದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದು 2ನೇ ನ್ಯೂಸು. 3ನೇ ನ್ಯೂಸಲ್ಲಿ ಈ ಟ್ರಸ್ಟಲ್ಲಿ ನಡೆದಂಥ ಕುಸ್ತಿಗಳು ಹೊರಗಡೆ ಬಂದಿದೆ. ಇದರಲ್ಲಿ ಈಗ ಫಸ್ಟು ಈ ಪರ್ಮನೆಂಟ್ ಟ್ರಸ್ಟಿ ಜಿಮಿನ್ ಟಾಟಾ ಅಂತ ಈ ರತನ್ ಟಾಟಾ ಅವರ ತಮ್ಮ ಪರ್ಮನೆಂಟ್ ಟ್ರಸ್ಟಿ ಆಗಿ ಇದ್ದಾರೆ. ಸೊ ಜಿಮಿನ್ ಟಾಟಾ, ವಿಜಯ್ ಸಿಂಗ್, ನಿಯೋಲ್ ಟಾಟಾ, ವೇಣು ಶ್ರೀನಿವಾಸನ್ ಅಂತ ಒಂದು ಸೈಡು, ಜಹಾಂಗೀರ್ ತಾಯಿ ಪೂನಾ ಬಿಸ್ನೆಸ್ ಮ್ಯಾನ್, ಎರಿಯಸ್ ಕಂಬಾಟ ಅಂತ ಪರ್ಮನೆಂಟ್ ಬಾಂಬೆ ಲಾಯರ್, ಮೆಹುಲ್ ಮಿಸ್ತ್ರಿ ಪ್ಲಸ್ ಇನ್ನೊಬ್ಬ ವ್ಯಕ್ತಿ ಸೇರಿ ಇನ್ನೊಂದು ಸೈಡಲ್ಲಿ ಇದ್ದಾರೆ. ಸ್ಪ್ಲಿಟ್ ರೈಟ್ ಡೌನ್ ದಿ ಮಿಡಲ್. ನಿಹಾಲ್ ಟಾಟಾ ಏನು ಮಾಡ್ತಾ ಇದ್ದಾರೆ? ಅವರ ವರ್ಷನ್ಗೋಸ್ಕರ ಟಾಟಾ ಗ್ರೂಪ್ನ ಬದಲಾಯಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಟಾಟಾ ಆ್ಯಂಡ್ ಸನ್ಸಲ್ಲಿ 2027ವರೆಗೂ ಚಂದ್ರಶೇಖರ್ ಅವರು ಈಗ ನಡೆಸ್ತಾ ಇರೋ ರೀತಿ ನಡೆಸ್ತಂದ್ರೆ ಚಂದ್ರಶೇಖರ್ ಅವ್ರಿಗೆ 65 ವರ್ಷ ವಯಸ್ಸಾಗುತ್ತೆ. ಅವ್ರನ್ನ ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ಬದಲಾಯಿಸ್ಬಿಟ್ಟು ಅದಕ್ಕೆ ಒಂದು CEO ಡೆಪ್ಯೂಟಿ CEOನ ಇದರಿಂದ ತೊಗೊಂಡು ಬರೋಣ. ಈ ಟಾಟಾ ಗ್ರೂಪ್ಸು ಅಲ್ಲಿಂದ ತೊಗೊಂಡು ಬಂದು ರೋನ್ನ ಸ್ಪ್ಲಿಟ್ ಮಾಡೋಣ ಅಂತ ಅನ್ನೋದು ನಿಹಾಲ್ ಟಾಟಾ ಅವರ ಐಡಿಯಾ. ಬೇರೆ ದೊಡ್ಡ ಮನುಷ್ಯರೆಲ್ಲ ಸೇರಿ ಏನು ಹೇಳ್ತಿದ್ದಾರೆ ಅಂದರೆ ಇವ್ರು ಚೆನ್ನಾಗಿ ಮಾಡಿದ್ದಾರೆ, 80,000 ಕೋಟಿ ಸಾಲನ ಕಡಿಮೆ ಮಾಡಿದ್ದಾರೆ, ಹಲವು ಕಂಪನಿಗಳನ್ನು ಪ್ರಾಫಿಟಬಲ್ ಆಗಿ ಮಾಡಿದ್ದಾರೆ. ಈಗ ಹೊಸ ಬಿಸ್ನೆಸ್ಸಲ್ಲಿ ಇಳಿದಿದ್ದೀವಿ ನಾವು. ಈ ಟಾಟಾ ಡಿಜಿಟಲ್ಲು, ಟಾಟಾ ಎಲೆಕ್ಟ್ರಾನಿಕ್ಸು ಆ್ಯಂಡ್ ಟಾಟಾ ಮೋಟಾರ್ಸ್ನು ಬೇರೆ ಥರ ಭಾಗ ಮಾಡಿ ಮಾಡ್ತಾ ಇದ್ದೀವಿ. ಅವರು ಇರೋವಂಥದ್ದು ತುಂಬಾ ಮುಖ್ಯ. ಎಕ್ಸೆಪ್ಷನ್ನ ಪಾಸ್ ಮಾಡಿ ಇವರಿಗೂ ಕೂಡ 70 ಇಯರ್ಸ್ವರೆಗೂ ಪರ್ಮಿಷನ್ ಕೊಟ್ಟು 2032ವರೆಗೂ ಅವರೇ ಇರೋ ರೀತಿ ಮಾಡೋಣ. ಇದು ಬರೀ ಚೇರ್ಮನ್ಗೆ ಮಾತ್ರನೇ ಎಕ್ಸೆಂಪ್ಷನ್, ಬೇರೆ ಯಾರಿಗೂ ಎಕ್ಸೆಂಪ್ಷನ್ ಇಲ್ಲ ಅಂತ ಹೇಳಿದ್ದಾರೆ.
ಸೊ ಇದನ್ನ ಹೇಗೆ 2027 ಒಳಗಡೆ ನೆಗೋಷಿಯೇಟ್ ಮಾಡ್ತಾರೆ ಅನ್ನೋದೇನೆ ಟಾಟಾ ಸನ್ಸಲ್ಲಿ ನಡೀತಾ ಇರುವಂಥ ಯುದ್ಧ. ಇದು ಡೇ ಟು ಡೇ ಫಂಕ್ಷನಿಂಗ್ ಆಫ್ ದಿ ಕಂಪನಿನಲ್ಲಿ ಅಫೆಕ್ಟ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇಬ್ರು ಕೂಡ ಎನ್ ಚಂದ್ರಶೇಖರೇ ಕಂಪನಿಯನ್ನ ನಡೆಸಬೇಕು ಅನ್ನೋದ್ರಲ್ಲಿ ಇಬ್ರಿಗೂ ಬೇರೆ ಮಾತಿಲ್ಲ. ಸೊ ಇದು ಎರಡನೇ ದೊಡ್ಡ ನ್ಯೂಸು ಟಾಟಾ ಸನ್ಸ್ ಬಗ್ಗೆ. ಮೂರನೇದು, ಟಾಟಾ ಕ್ಯಾಪಿಟಲ್ಲು ಅಕ್ಟೋಬರಲ್ಲಿ ಪಬ್ಲಿಕ್ ಇಶ್ಯೂ ಬರುತ್ತೆ ಅನ್ನುವಂಥದ್ದು ಕನ್ಫರ್ಮ್ ಆಗೋಯಿತು. ಇದೇನೇ ಮೇಯ್ನ್ ನ್ಯೂಸು ಟಾಟಾಸ್ ಬಗ್ಗೆ. ಅದಾದಮೇಲೆ ನಮ್ಮ ಫೇವ್ರೆಟ್ ಕಂಪನಿ ITC ಬಗ್ಗೆ ಒಂದು ದೊಡ್ಡ ನ್ಯೂಸು. ITCನಲ್ಲಿ ಏನು ನ್ಯೂಸ್ ಅಂತಂದರೆ, ಈಗ ನಾನೇ ಸ್ವಲ್ಪ ಆರ್ಡರ್ ಮಾಡ್ತೀನಿ. ಇದು ಕಿಚನ್ ತೊಗೊಂಡು ಬಂದ್ಬಿಟ್ಟಿದ್ದಾನೆ, ಕ್ಲೌಡ್ ಕಿಚನ್ನು. ಆರ್ಡ್ರ್ ಮಾಡಿದ್ರಿ ಅಂತಂದರೆ ಅರ್ಧ ಗಂಟೆಯಲ್ಲಿ, ಮುಕ್ಕಾಲು ಗಂಟೆಯಲ್ಲಿ ಆಶೀರ್ವಾದ್ ಬ್ರ್ಯಾಂಡಿಂದ ನಿಮಗೆ ಆಹಾರ ಬರುತ್ತೆ. ಅದು ಸ್ವಿಗ್ಗಿನಲ್ಲಿ ಇದೆ. ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಚೋಳಾ ಹೋಟೆಲಿಂದ ಕೂಡ ಆರ್ಡರ್ ಮಾಡ್ಕೋಬೋದು. ಅದರಿಂದ ಈಗ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ರೆಡಿ ಟು ಈಟ್ ಫುಡ್ನ ಸರ್ವ್ ಮಾಡ್ತಾ ಇದ್ದಾರೆ ಕ್ಲೈಂಟ್ಗಳಿಗೆ. ಎಂಡ್ ಟು ಎಂಡ್ ಟೈಅಪ್ ಮಾಡಿದ್ದಾರೆ. ಸನ್ಫೀಸ್ಟ್ ಬ್ರ್ಯಾಂಡಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಓವನಲ್ಲಿ ರೆಡಿಯಾಗಿದ್ದನ್ನು ನಾಳೆ ಕಸ್ಟಮರ್ ಹತ್ರ ತೊಗೊಂಡು ಹೋಗಿ ಸೇರಿಸೋದಕ್ಕೂ ಕ್ವಿಕ್ಕಾಗಿ ಯೂಸ್ ಮಾಡ್ತಾ ಇದ್ದೀವಿ. ಇವು ನಮಗೆ ಹೊಸ ಬಿಸ್ನೆಸ್ ಮಾಡೆಲ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಜನ ಏನು ಹೇಳ್ತಾರೆ ಅಂತಂದರೆ, ಈ ಬಿಸ್ನೆಸ್ ಮಾಡೆಲ್ ಎಲ್ಲ ಕರೆಕ್ಟು, ಈಗ ಸಬ್ಸ್ಟೆನ್ಷಿಯಲ್ ಆಗಿ ಗ್ರೋತ್ ಸಿಗುತ್ತಾ ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಈ ಹೇಮಂತ್ ಮಾಲಿಕ್ ಅನ್ನೋರೇನೆ ITC ಫುಡ್ಸ್ನ CEO. ಅವ್ರೇನು ಹೇಳ್ತಾರೆ ಅಂತಂದರೆ, ನೀವು ಚಿಂತೆನೇ ಮಾಡಬೇಡಿ, ಇದು ಸೂಪರ್ ಆದಂಥ ವಿಷಯ, ಇದರಲ್ಲಿ ನಮಗೆ ತುಂಬ ಗ್ರೋತ್ ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಅದಾನಿ, ವಿಲ್ಮರ್, ಆಮೇಲೆ ಬ್ರಿಟಾನಿಯಾ ಬೇರೆಯವರು ಕೂಡ ಇದರಲ್ಲಿ ನುಗ್ಗೋಣ, ಜಂಪ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಇದು ಹೇಗೆ ಹೋಗುತ್ತೆ ಅಂತ ನೋಡೋಣ. ಇದೇನೇ ITC ಬಗ್ಗೆ ಬಂದಂಥ ನ್ಯೂಸ್. ಈ ವರ್ಷ ನೋಡಿದ್ರಿ ಅಂತಂದರೆ, ಈ ಆಗಸ್ಟ್ ತಿಂಗಳಲ್ಲಿ ಅಂದರೆ ಈ ರಿಟೇಲ್ ಇನ್ವೆಸ್ಟರ್ಸು ಅಕೌಂಟ್ ಓಪನ್ ಮಾಡಿ ಕೂಡ ಕಡಿಮೆ ಆಗೋಯ್ತು. ಸೊ ಓವರಾಲ್ ಆಗಿ ನೋಡಿದ್ರಿ ಅಂತಂದರೆ, ಮಾರ್ಕೆಟ್ ಎಲ್ಲೂ ಜರಗದೇ ಇರೋದ್ರಿಂದ ಹೊಸ ಸ್ಲಿಪ್ ಗ್ರೋತು ಕಡಿಮೆ ಆಗಿದೆ, ಹೊಸ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು ಕಡಿಮೆ ಆಗಿದೆ. ಇನ್ನೊಂದು ಏನಂದರೆ, ಮಾರ್ಕೆಟ್ ರಿಟೇಲ್ ಪಾರ್ಟಿಸಿಪೇಷನ್ ಈ ಮಾರ್ಕೆಟೇ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕೆಲವ್ರು ಹೇಳ್ತಾರೆ ಇದು ಟ್ಯಾರಿಫಿಂದ ಅಂತ. ಇದಕ್ಕೆ ಟ್ಯಾರಿಫ್ ಅಲ್ಲ, ಏನು ಕಾರಣ ಅಲ್ಲ. ಮೇಯ್ನ್ ಆ್ಯಂಡ್ ಓನ್ಲಿ ದೊಡ್ಡ ಕಾರಣ, ಇವರು ಎದುರು ನೋಡಿದಂಥ ರಿಟರ್ನು ಬಂದಿಲ್ಲ. ಆ ಸೈಡಲ್ಲಿ ಈಗ ನಮ್ಮ ಚಾನಲಿಂದನೇ ನಮಗೆ ಗೊತ್ತಾಗ್ತಾ ಇದೆ. ತುಂಬ ಜನ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತಂದರೆ, ಗೋಲ್ಡ್ ರ್ಯಾಲಿನ ನಾವು ಮಿಸ್ ಮಾಡಿಬಿಟ್ವಿ ಅನ್ಕೋತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಗೋಲ್ಡ್ ಒಂದು ವರ್ಷದಲ್ಲಿ 50% ರ್ಯಾಲಿ ಆಗಿದೆ. 50ನ ಹಾಕಿ ಎತ್ತಿ ತುಳಿದು ಧ್ವಂಸ ಮಾಡಿ ಫುಟ್ಬಾಲ್ ಹೊಡೆದ್ಬಿಡ್ತು. ಸೆನ್ಸೆಕ್ಸ್ದು ಟ್ಯಾಕ್ಟಿಕ್ ಥರ ಬಾಲ್ ಹಾಕಿ ಗೋಲ್ ಹೊಡೆದ್ಬಿಡ್ತು. ಅದರಿಂದ ಎಲ್ಲರೂ ಸ್ಟಾಕ್ನ ಮಾರಿಬಿಟ್ಟು ಗೋಲ್ಡ್ಗೆ ಹೋಗೋಣ ಅನ್ನುವಂಥ ಐಡಿಯಾಸ್ಗೆ ಬರ್ತಾ ಇದ್ದಾರೆ. ಯಾವಾಗಲೂ ನಾವು ಇಂಗ್ಲೀಷಲ್ಲಿ ಒಂದು ಹೇಳ್ತೀವಿ, ಕ್ಲೋಸಿಂಗ್ ದ ಸ್ಟೇಬಲ್ ಡೋರ್ ಆಫ್ಟರ್ ದಿ ಹಾರ್ಸಸ್ ಬೋಲ್ಟೆಡ್ ಅಂತ. ಕೆಲಸನೇ ಮುಗಿದ್ಮೇಲೆ ಈಗ ನೀವು ಒಳಗಡೆ ಬಂದು ಶಿವ ಅಂತಂದರೆ ಏನು, ಅದರಿಂದ ಈ ರನ್ನು ಓವರ್, ಮುಂದಿನ ರನ್ನನ್ನು ನೋಡೋಣ. ಅದರಿಂದ ಹಾಗಾದರೆ ಗೋಲ್ಡ್ ಇಳಿಯುತ್ತಾ ಅಂತ ಕೇಳಿದ್ರೆ ಇಳಿಯಲ್ಲ. ನಾನು ಮುಂಚೆ ಹೇಳಿದ್ದಂಥದ್ದು 10 to 15% ಗೋಲ್ಡು ಈ ರೂಪಾಯಲ್ಲಿ ಏರುತ್ತೆ ಮುಂದಿನ 18 ತಿಂಗಳಲ್ಲಿ ಅಂತ ಅಂದಿದ್ರಲ್ಲಿ ನಿಮಗೆ ಬೇರೆ ಮಾತೇ ಬೇಡ. ಆಮೇಲೆ ಅಂತ ಒಬ್ಬರಿದ್ದಾರೆ, ಅವರೇನೇ ನಮ್ಮ US ಕಾಮರ್ಸ್ ಸೆಕ್ರೆಟ್ರಿ. ಅವ್ರೇನು ಹೇಳ್ತಾರೆ, ನಮ್ಮ ಊರಿಂದ ಒಂದು ಬುಷ ಕಾಂಗ್ ಕೂಡ ನೀವು ತಗೊಳ್ಳಲ್ಲ ಅಂತಿದ್ದೀರಾ, ನೀವು ನಮ್ಮ ಮೇಲೆ ಟ್ಯಾರಿಫ್ ಹಾಕ್ತಾ ಇದ್ದೀರಾ, ನೀವು ತಯಾರಿಸೋವಂಥ ವಸ್ತುಗಳನ್ನೆಲ್ಲ ನಮ್ಮ ತಲೆಗೆ ಕಟ್ತಾ ಇದ್ದೀರಾ, ನೀವು ಟ್ಯಾರಿಫ್ನ ಕಡಿಮೆ ಮಾಡಿ ನಮಗೆ ಒಂದು ಫೇರ್ ಡೀಲ್ ಕೊಟ್ಟಿಲ್ಲ ಅಂತ ಅಂದರೆ ಕಷ್ಟ ಅಂತ ಹೇಳಿದ್ದಾರೆ. ಅವರು ಆ ರೀತಿ ಹೇಳಿದ್ಮೇಲೆ ಅಲ್ಲಿ ಇರುವಂಥ ಇಂಡಿಯನ್ಸ್ಗಳೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ, ಘಟನೆಕ್ ಇದ್ದರೆ ಡೀಲೇ ನಡೆಯಲ್ಲ, ಅದರಿಂದ ಅವರನ್ನು ಡೀಲಿಂದ ಹೊರಗಡೆ ಕಳಿಸ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಓವರಾಲ್ ಆಗಿ ನೋಡಿದ್ರಿ ಅಂತಂದರೆ ಇದೇನೇ ಸುದ್ದಿ. ಮಾರ್ಕೆಟು ಆ ರೇಂಜಲ್ಲೇ ಸಿಕ್ಕಾಕೊಂಡಿದೆ. ಹೊರದೇಶದಲ್ಲಿ ಏರಿದಂಥ ಲೆವೆಲ್ಗೆ ಇಂಡಿಯಾದಲ್ಲಿ ಏರಿಲ್ಲ. ಆ್ಯಂಡ್ ಸ್ವಲ್ಪ ಏರೋ ಥರ ಇದ್ರೇ ರ್ಯಾಲಿ ಬಂದು ಪಂಚರ್ ಆಗಿಬಿಡತ್ತೆ. ಅದಾದಮೇಲೆ ಈ 24,500 25,100 ಮಾರ್ಕೆಟ್ ಇದೆ. ಅದರಿಂದ ಆ ಮಾರ್ಕೆಟು ಇದಕ್ಕಿಂತ ಮೇಲೆ ಏರುತ್ತೆ ಅಂತ ನೀವು ಎದುರು ನೋಡೋವಂಥದ್ದು ದುರಾಸೆ ಅಂತ ಆಗುತ್ತೆ. ಅದರಿಂದ ತುಂಬ ಕೇರ್ಫುಲ್ ಆಗಿರೋವಂಥದ್ದೇ ಬೆಟರು. ನಾವು ಹೇಳ್ದಂಥ ಸ್ಟಾಕ್ಸ್ನ ಸ್ವಲ್ಪನೇ ಕನ್ಸಿಡರ್ ಮಾಡಿ
ಚೆನ್ನಾಗಿ ದುಡ್ಡು ಮಾಡೋದನ್ನ ನೋಡಿ. ಇದಕ್ಕೂ ಮುಂಚೆ ಇನ್ನೊಂದು ಸುದ್ದಿ ಬಂತು. ನೋ ಫಾರ್ ನಾರ್ಡಿಕ್ ಏನು ಮಾಡಿದ್ದಾರೆ ಅಂತ ಅಂದರೆ, ಕಂಪನಿನ ನಾವು ಮೋರ್ ಎಫಿಷಿಯೆಂಟ್ ಆಗಿ ನಡೆಸಬೇಕು ಅಂತ ಹೇಳಿ 9,000 ಜನರಿಗೆ ಟಾಟಾ ಹೇಳಿಬಿಟ್ಟ. ನೀವು ಕೆಲಸ ಮಾಡ್ತಾನೇ ಇದ್ರಿ ಅಂದರೆ ನಾಳೆಯಿಂದ ನೀವು ಕೆಲ್ಸಕ್ಕೆ ಬರೋದು ಬೇಡ, ಥ್ಯಾಂಕ್ ಯು ವೆರಿ ಮಚ್, ನಿಮ್ಮ ಸೇವೆಗೆ ಧನ್ಯವಾದಗಳು ಅಂತ ಹೇಳಿ 9,000 ಜನನ ಕಳಿಸ್ಬಿಟ್ಟಿದ್ದಾರೆ. ಮೈಕ್ರೋಸಾಫ್ಟ್ ಚೆನ್ನಾಗಿ ಮಾಡ್ತಾ ಇದ್ರು ಕೂಡ ಇನ್ನೂ ಕೆಲವು ಜನಗಳನ್ನು ಹೇಗೆ ಕಳಿಸ್ಬಿಡ್ತಾರೆ ಅನ್ನೋ ಥರ ಹೇಳ್ತಾ ಇದ್ದಾರೆ. ಹೋದ್ಸಲಿ ಕಳಿಸ್ದಂಥ ದೊಡ್ಡ ದೊಡ್ಡ ಸೀನಿಯರ್ ಪ್ರೋಗ್ರಾಮರ್ಸ್ ನಾವು ಯೂಸ್ ಮಾಡುವಂಥ ಅಪ್ಲಿಕೇಶನ್ಸ್ ಸಾಫ್ಟ್ವೇರ್ ಬರೆದು ನಮ್ಮನ್ನು ಖಾಲಿ ಮಾಡಿಬಿಟ್ರು. ಅದರಿಂದ ಈ ಎ ಐ ಕೋಡ್ ಅಂತ ಅನ್ನೋದು ತುಂಬ ಸಾಫ್ಟ್ವೇರ್ನ ಬರೆದು ಬಿಡತ್ತೆ. ರಿಪೀಟೆಡ್ ಟಾಸ್ಕ್ ಯಾವುದಾದ್ರೂ ಅದನ್ನೇ ತಿರ್ಗಾ ಮಾಡಿರ ಅಂತಂದರೆ ಆ ಕೆಲಸಗಳು ಕೂಡ ಹೋಗೋದಕ್ಕೆ ಸಾಧ್ಯತೆಗಳಿದೆ ಅಂತ ಅವರು ಹೇಳ್ತಾ ಇದ್ದಾರೆ. 10 ಕಂಪನಿಗಳು S&P 500 ಜೊತೆ 60% ಆಫ್ ರೈಸ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಇದು ತುಂಬ ಅನ್ಹೆಲ್ದಿ. ಅಮೆರಿಕ ಒಂದು ನ್ಯಾರೋ ಟಾಪ್ ಮುಖಾಂತರ ಹೋಗ್ತಾ ಇದೆ. ಈ ನ್ಯಾರೋ ಟಾಪು ಎಷ್ಟು ದೂರ ಫಾರ್ಮ್ ಆಗಿ ಎಷ್ಟು ದೂರಕ್ಕೆ ಹೋಗಿ ಎಲ್ಲಿ ಸಿಡಿಯುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. ಇರೋದಂತೂ ನಿಜ, ಆದರೆ ಯಾವತ್ತು ಅಂತ ಅನ್ನೋದು ಗೊತ್ತಿಲ್ಲ. ನಿನ್ನೆ ಕೂಡ ಆಯಿಲ್ ಪ್ರಾಸ್ಪೆಕ್ಟರ್ ಪ್ಯಾರಬಲ್ ಹೇಳಿದ್ದಾರೆ. ಅದರಲ್ಲಿ ಏನು ಅರ್ಥ ಅಂತಂದ್ರೆ, ಈ ಆಯಿಲ್ ಅವನು ಎಲ್ಲೋ ಅಲ್ಲಿ ಇಲ್ಲಿ ಓಡೋಗಿ ಪ್ರಾಸ್ಪೆಕ್ಟ್ ಮಾಡಿ ಆಯಿಲ್ ಇದೆಯಾ ಅಂತ ನೋಡ್ತಾನೆ. ನಾವೀಗ ಬೋರಲ್ಲಿ ನೀರು ಹೊಡಿತೀವಲ್ಲ ಆ ಥರ ಆ ಊರಲ್ಲಿ ಅವರು ಆ ಹೆವೆನ್ ಅಂಡ್ ಹೆಲ್ಗ್ ನಡುವೆ ಇರುವಂತ ಗೇಟ್ಗೆ ಹೋಗ್ತಾರೆ. ಸೇಂಟ್ ಪೀಟರ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಆಯಿಲ್ ಮ್ಯಾನ್ಗೆ ಕೊಟ್ಟಂತ ಸೆಕ್ಟರ್ ಎಲ್ಲ ಮುಗಿದೋಯ್ತು. ಇಲ್ಲಿ ಹೆವೆನ್ ಅಲ್ಲಿ ಜಾಗ ಇಲ್ಲ. ಇವೆನ್ ನೀವು ಹೆವೆನ್ಗೆ ಬರಬೇಕು ಅಂತ ಅಂದ್ರೂ ಕೂಡ ಜಾಗ ಇಲ್ಲದೆ ಇರೋದ್ರಿಂದ ನೀವು ಹೆಲ್ಗೆ ಹೋಗಿ ಅಂತ ಹೇಳ್ದ. ಕೂಡಲೇ ಈ ಆಯಿಲ್ ಪ್ರಾಸ್ಪೆಕ್ಟರು ಸೇಂಟ್ ಪೀಟರ್ ಹತ್ರ ಅಲ್ಲೊಂದು 1 ನಿಮಿಷ ಟೈಮ್ ಕೊಡು ಅಂತ ಕೇಳ್ತಾರೆ. ಹಾಗೇನು ಹೇಳ್ತಾರೆ, ಆಯಿಲ್ ಈಸ್ ಫೌಂಡ್ ಇನ್ ಹೆಲ್ ಅಂತ ಹೇಳ್ತಾರೆ. ಹಾಗೆ ಬಿಚ್ಚಿದ ಕತ್ತೆಗಳ ಥರ ಎಲ್ಲ ಈ ಸೈಡಲ್ಲಿ ಟಕ ಅಂತ ಓಡೋಗ್ಬಿಡ್ತಾರೆ. ಒಬ್ಬ ಕೂಡ ಇಲ್ಲ. ಸೇಂಟ್ ಪೀಟರ್ ಹೇಳ್ತಾರೆ, ಈಗ ಈ ಕ್ಯಾಟಗರಿನೇ ಖಾಲಿ ಆಗಿದೆ, ನೀವು ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿ ಅಂತ. ಆಮೇಲೆ ತಿರ್ಗಾ ಸೇಂಟ್ ಪೀಟರ್ ಹೇಳ್ತಾರೆ, ಮೇ ಬಿ ಸಮ್ ಟ್ರೂತ್ ಇನ್ ದಟ್ ರೂಮರ್. ನಾನು ಹೋಗಿ ನೋಡ್ತೀನಿ ಅಲ್ಲಿ ಆಯಿಲ್ ಇದೆಯಾ ಇಲ್ವಾ ಅಂತ ನೋಡ್ತೀನಿ ಅಂತ ಹೋಗ್ಬಿಡ್ತಾರೆ. ಮಾರ್ಕೆಟ್ ಕೂಡ ಹಾಗೇನೇ ಇದೆ. ಯಾರಾದರೂ ಏನಾದರೂ ಹೇಳಿದ್ರು ಅಂತಂದರೆ ಟಕ್ಕಂತ ಅದನ್ನು ಏರಿಸ್ಬಿಡ್ತೀರಾ. ಈಗ ನೋಡಿದ್ರಿ ಅಂತಂದರೆ ಲೇಟೆಸ್ಟ್ ಫಿಸಿಕ್ಸ್ ವಾಲಾ ಅಂತ ಒಂದು ಕಂಪನಿ ಅಕೌಂಟಿಂಗ್ ನೋಡಿದ್ರಿ ಅಂತಂದರೆ ತುಂಬ ಅಗ್ರೆಸಿವ್ ಆಗಿದೆ. ಅಂತಂದರೆ ಕರೆಕ್ಟಾಗಿ ನೋಡಿದ್ರಿ ಅಂತಂದರೆ ಹಲವು ಪ್ರಾಫಿಟ್ಸ್ ಎಲ್ಲ ಕಡಿಮೆ ಆಗಿಬಿಡತ್ತೆ. ಅಕ್ವಿಸಿಷನ್ಸ್ ಎಲ್ಲ ಫೇಲ್ ಆಗೋಯ್ತು. ಈಗ ಪಬ್ಲಿಕ್ ಇಶ್ಯೂ ಹಾಕಿ ಕಂಪನಿ ಸ್ಟಾಕ್ನ ತಲೆಯಲ್ಲಿ ಕಟ್ಟಬೇಕು ಅಂತ ನೋಡ್ತಾ ಇದ್ದಾರೆ. ಇಶ್ಯೂ ಬಂದಾಗ ನೋಡೋಣ. ಈಗ ಸದ್ಯಕ್ಕೆ ಲೆಫ್ಟ್ ಬಿಡೋದೇ ಬೆಟರ್. ಧನ್ಯವಾದ.